ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್ ಇವತ್ತು ನಾವು ರಂಗನತಿಟ್ಟಿಗೆ ಹೋಗ್ತಾ ಇದ್ದೇವೆ. ನೋಡೋಕ್ಕೆ ಹಶು ಆಯ್ತು ಅಂತ ನಾವಿಲ್ಲಿ ನಿಲ್ಲಿಸಿದ್ದು. ಸೊ ನಾನು ತಗೊಂಡೆ ಇಡ್ಲಿ ವಡ, ನನ್ನ ಅಪ್ಪಾಜಿ ಸಹ ತಗೊಂಡ್ರು ಇಡ್ಲಿ ವಡ. ಮತ್ತು ಇಡ್ಲಿ ವಡ ಭಯಂಕರ ಟೇಸ್ಟ್ ಉಂಟು ಗಾಯ್ಸ್. ತಿನ್ನುವಾಗ ಟಾಪ್ ಕ್ಲಾಸ್. ನನ್ನ ತಂದೆ ಸಹ ತಿಂತಾ ಇದ್ದಾರೆ, ಅವರಿಗೂ ಸಹ ಭಾರಿ ಇಷ್ಟ ಆಯಿತು ನೋಡಿ. ಟಾಪ್ ಕ್ಲಾಸ್. ನನ್ನ ತಂದೆ ಸಹ ಅಮ್ಮ ಇಬ್ಬರು ಸಹ ಪೂರಿಗೆ ಅಂತ ಕಾಯ್ತಾ ಇದ್ದಾರೆ. ನನಗೆ ಬೇಕೀಗ ಪ್ಲೇನ್ ದೋಸೆ. ಸೊ ಅಮ್ಮನ ಹತ್ರ ಹೇಳಿ ಇತ್ತು, ಅಮ್ಮ ಆಯ್ತು ಅಂತ ಹೇಳಿದ್ದು. ಸೊ ಗಾಯ್ಸ್ ಇದೀಗ ಮದ್ದೂರು ಸ್ಪೆಷಲ್ ವಡ. ಸೊ ಗಾಯ್ಸ್ ನನ್ನ ಪ್ಲೇನ್ ದೋಸೆ ಬಂದಿದೆ ಗಾಯ್ಸ್, ಭಯಂಕರ ಟೇಸ್ಟ್ ಉಂಟು. ಅಪ್ಪ ಟಾಪ್ ಕ್ಲಾಸ್ ಗಾಯ್ಸ್, ಟಾಪ್ ಕ್ಲಾಸ್. ಫುಲ್ ಟ್ರಯಾಂಗ್ಯುಲರ್ ಶೇಪ್ ಗಾಯ್ಸ್, ಎಷ್ಟು ಉಂಟು ಗಾಯ್ಸ್. ಇಷ್ಟಾದ್ಮೇಲೆ ನಾನು ಕುಡಿತಾ ಇದ್ದೀನಿ ಈಗ ಒಂದು ಬೂಸ್ಟ್, ಭಯಂಕರ ಬಿಸಿ ಇತ್ತು. ಆ್ಯಂಡ್ ಬೈ ದ ವೇ ಗಾಯ್ಸ್, ಇಲ್ಲಿಯ ಆಚಾರ್ಯ ಭವನದ ಫುಡ್ ಚೆನ್ನಾಗಿತ್ತು. ತಿಂಡಿ ಮುಗಿದಾದ್ಮೇಲೆ ನಾವು ಎತ್ತಿದ್ದೆವು ರಂಗನತಿಟ್ಟು ಪಕ್ಷಿಧಾಮ. ಸೊ ಗಾಯ್ಸ್ ಇದೀಗ ಡಾಕ್ಟರ್ ಸಲೀಂ ಅಲಿಯ ಮಾಹಿತಿ ಕೇಂದ್ರ ಈ ಏರಿಯಾ. ಈಗ ನಾವು ಆಚೆ ಸೈಡ್ ಅಲ್ಲಿ ಟಿಕೆಟ್ ತೆಗಿಲಿಕ್ಕೆ ಉಂಟು. ಈಗ ನಾನು ನಮ್ಮ ಅಪ್ಪಾಚಿಗ ಹೋಗ್ತಾ ಇದ್ದಾರೆ ಅಲ್ಲಿ ಟಿಕೆಟ್ ತೆಗಿಲಿಕ್ಕೆ. ಅಗೋಲಿ ಅಲ್ಲಿ ನೋಡಿ ನನ್ನ ಅಪ್ಪ ಎಗೋಲಿ ಇಲ್ಲಿ ನೋಡಿ ಸೊಂಟಗೆ ಕೈ ನಿಂತು ಕೂತಿದ್ದಾರೆ. ಸೊ ಗಾಯ್ಸ್ ವೆಲ್ಕಮ್ ಟು ರಂಗನತಿಟ್ಟು ಪಕ್ಷಿಧಾಮ ಗಾಯ್ಸ್. ಈಗ ಫುಲ್ ಇಲ್ಲಿ ತಿರ್ತಾ ಇದ್ದೇವೆ, ನನ್ನ ತಂಗಿ ಸಹ. ಸೊ ಗಾಯ್ಸ್ ಇದೊಂದು ಪಕ್ಷಿಧಾಮ ಅಂತ ಇದ್ರೆ ಎಂಟ್ರಿಯಲ್ಲಿ ಸಹ ಮರಗಳು ಎಲ್ಲ ಇತ್ತು. ಇಲ್ಲಿ ಸಹ ಸುಮಾರು ಚಂದದ ಮರಗಳು ಉಂಟು ಗಾಯ್ಸ್, ಬೇರೆ ಬೇರೆ ವೆರೈಟಿಯ ಮರ ಸಹ ಸುಮಾರು ಅಂದರೆ ಸುಮಾರು ಮರ ಉಂಟು. ಸೊ ಗಾಯ್ಸ್ ಈಗ ನಾವು ಇಲ್ಲಿ ಕಾಯ್ತಾ ಇದ್ದೇವೆ, ಏಕೆಂದರೆ ನನ್ನ ಅಪ್ಪ ತನ್ನ ಮೊಬೈಲನ್ನು ಕಾರಲ್ಲೇ ಬಿಟ್ಟು ಬಂದಿದ್ದಾರೆ, ಅದಕ್ಕೆ ಇಲ್ಲೇ ಕಾಯ್ತಾ ಇದ್ದೇವೆ ಗಾಯ್ಸ್. ಆದರೆ ಏನಾದರೂ ಗಾಯ್ಸ್ ಇಲ್ಲಿ ಕಾಯ್ದಾದ್ರು ಮರಗಳು ಭಯಂಕರ ಚೆಂದ ಉಂಟು ಗಾಯ್ಸ್. ತಗೊಳ್ಳಿ ಇಷ್ಟು ದೊಡ್ಡ ದೊಡ್ಡ ಮರಗಳು. ಅಲ್ಲಿ ನನ್ನ ಅಪ್ಪಾಜಿ ಸಹ ಅಲ್ಲಿ ಗಾಯ್ಸ್, ಅಪ್ಪಾಜಿ ಸಹ ನನ್ನ ಚಿಕ್ಕಮ್ಮ ಫೋಟೋಶೂಟು. ನಾನು ಸಹ ನನ್ನ ತಂಗಿ ತಮ್ಮಲ್ಲಿ ಆಟ ಆಡ್ತಾ ಇದ್ದೇವೆ ಗಾಯ್ಸ್. ಇದೊಂದು ಪಕ್ಷಿಗಳ ಬಗ್ಗೆ ಮಾಹಿತಿ ಕೇಂದ್ರ ಗಾಯ್ಸ್, ಭಯಂಕರ ಚೆಂದ ಉಂಟು ಈ ಮಾಹಿತಿ, ಅಂದರೆ ಸುಮಾರು ಮಾಹಿತಿಗಳು ಉಂಟು ನಿಮಗೆ. ಸೊ ಗಾಯ್ಸ್ ಈಗ ನಾವು ಹೋಗ್ತಾ ಇದ್ದೇವೆ ಬೋಟಿಂಗಿಗೆ. ಬೋಟಿಂಗ್ ನೋಡುವ ಗಾಯ್ಸ್ ಹೇಗಾಗ್ತದೆ. ಆದರೆ ಅದರ ಮೊದಲು ನಾವು ಹೋಗ್ತಾ ಇದ್ದೇವೆ ಒಮ್ಮೆ ಇಡೀ ಕೆರೆಯನ್ನು, ಅಂದರೆ ಇಲ್ಲಿ ನಾವು ಬೋಟಿಂಗ್ ಮಾಡ್ತಾ ಇದ್ದೇವಲ್ಲ ಆ ರಿವರನ್ನು ನೋಡಲಿಕ್ಕೆ ಗಾಯ್ಸ್. ಅದರ ಮೊದಲು ಈಗೋಳಿ ಇಲ್ಲಿ ಈ ಶ್ರೀ ಮಹಾರಾಜ್ ಟವರ್ ಇಂಥದ್ದು ಅದು ಅದಲ್ಲ ಗಾಯ್ಸ್, ಎಷ್ಟು ಚೆಂದ ಇದೆ, ಎಷ್ಟು ದೊಡ್ಡ ವಿಶಾಲವಾದ ಕೆರೆ, ಎಷ್ಟು ವಿಶಾಲವಾದ ಕಾಡು, ದಟ್ಟ ಅರಣ್ಯ ಗಾಯ್ಸ್, ದಟ್ಟ ಕಾಡು ನೋಡಿ. ಮೇಲೆ ಪಕ್ಷಿಗಳು ಹಾರುದು ಈಗ ಅಷ್ಟು ಕಾಣ್ತಾ ಇಲ್ಲ, ಮತ್ತು ಬೋಟಿಂಗಿಗೆ ಹೋಗುವ ಸುಮಾರು ಕಾಣಲಿಕ್ಕೆ ಒಂದು ಗ್ಯಾರಂಟಿ ಗಾಯ್ಸ್. ನೋಡಿ ಅಗೋಳಿಯಲ್ಲಿ ಎರಡು ಒಕ್ಕರೆ ಜಾತಿಯ ಪಕ್ಷಿಗಳು, ಅಗೋಳಿ ಅಲ್ಲಿ ಎಷ್ಟು ಪಕ್ಷಿಗಳು ಗುಂಪಲ್ಲಿ ಮರದ ಮೇಲೆ ಕುತ್ಕೊಳ್ಳಿದ್ದೇವೆ ನೋಡುವ ಗಾಯ್ಸ್. ಸೊ ಗಾಯ್ಸ್ ಈಗ ನಾವು ಹೋಗ್ತಾ ಇದ್ದೇವೆ ಬೋಟಿಂಗಿಗೆ. ಬೋಟಿಂಗಿನ ದಾರಿಯು ಇಲ್ಲಿಂದ ಉಂಟು. ಸೊ ಈಗ ನಾವು ಹೋಗ್ತಾ ಇದ್ದೇವೆ, ಕಮಾನ್ ಗಾಯ್ಸ್. ಅಲ್ಲಿ ಈಗ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ತಂಗಿ ತಮ್ಮ ಎಲ್ಲ ಹೋಗ್ತಾ ಇದ್ದಾರೆ ಗಾಯ್ಸ್. ಕಮಾನ್ ನೀವು ಸಹ ಬನ್ನಿ ಗಾಯ್ಸ್. ಇದು ಪಕ್ಷಿಯ ಮಾಹಿತಿ ಏನು ಪ್ಲಸ್ ಗಾಯ್ಸ್. ಈಗ ನನಗೆ ಅಲ್ಲಿ ಆಸೆ ಆಯ್ತು ಐಸ್ ಕ್ರೀಮ್ ತಿನ್ಲಿಕ್ಕೆ, ಅದಕ್ಕೆ ಈಗ ಹೇಳ್ತಾ ಇದ್ದೇನೆ ಅಪ್ಪನ ಹತ್ರ. ಅಪ್ಪ ಹೇಳಿದ್ರು ಬೋಟಿಂಗ್ ಆದ್ಮೇಲೆ ಬರೋಣ ಅಂತ. ಆದರೆ ಗಾಯ್ಸ್ ಇದು ಈ ದಾರಿ. ಈಗ ನಾವು ಹೋಗ್ತಾ ಇದ್ದೇವೆ ಬೋಟಿಂಗ್, ಆಲ್ಮೋಸ್ಟ್ ರೀಚ್ ಆದ್ವಿ ಗಾಯ್ಸ್. ನೋಡಿ ಗಾಯ್ಸ್ ಎಷ್ಟು ಲಾಯಕ ಚಂದ ವ್ಯೂ ಅಂತ, ಬಾಪ್ರೇ ಒಳ್ಳೆ ಚಂದ ಉಂಟು ಗಾಯ್ಸ್ ವ್ಯೂ ನೋಡಿ. ದಟ್ಟ ಅರಣ್ಯ ನಡುತ್ತೊಂದು ದೊಡ್ಡ ಕೆರೆ ಹಾಕಿ ಉಂಟು. ಈಗ ಗಾಯ್ಸ್ ನಾವು ಹಾಕ್ತಾ ಇದ್ದೇವೆ ಲೈಫ್ ಜಾಕೆಟ್ ಹಾಕ್ಬೇಕಂತ ಹೇಳಿದ್ದಾರೆ. ಈಗ ನಾನು ಹಾಕ್ತಾ ಇದ್ದೇನೆ. ಇದರ ಹಾಕ್ಲಿಕ್ಕೆ ಅಂತೂ ಹೇಗಂತ ಗೊತ್ತಿಲ್ಲ. ಅರ್ಥ ಇದರ ಹಾಕಿ 6 ಆಯ್ತು, ಒಂದಾಯ್ತು, ಇನ್ನೊಂದು ಆಯಿತು. ಹೊಟ್ಟೆ ಬೆಳೆದಿದೆ ಗಾಯ್ಸ್, ಹಾಕ್ಲಿಕ್ಕೆ ಬಣ್ಣ. ಆಯಿತು ಗಾಯ್ಸ್, ನನ್ನದಾಯಿತು ಲೈಫ್ ಜಾಕೆಟ್ ಹಾಕಿ. ಈಗ ಅಪ್ಪ ಆಗ್ತಾ ಇದ್ದಾರೆ, ಅಪ್ಪ ಉಲ್ಟಾ ಆಗ್ತಾ ಇದ್ದಾರೆ ಗಾಯ್ಸ್. ನನ್ನ ಅಪ್ಪಚ್ಚಿಗೆ ಅದು ಫಿಟ್ಟೇ ಆಗ್ತಾ ಇಲ್ಲ ಸೈಜ್. ನನ್ನ ಅಮ್ಮ ಸಹ ಅಲ್ಲಿ ಲೈಫ್ ಜಾಕೆಟ್ ಹಾಕ್ತಾ ಇದ್ದಾರೆ. ನನ್ನ ಅಮ್ಮ ಸಹ ಉಲ್ಟಾ ಹಾಕಿದ್ರು ನೋಡಾಗೆ. ಅಪ್ಪ ತೆಗೆದು ವಾಪಸ್ ಸರಿ ಹಾಕಿದ್ರು, ಅಪ್ಪ ಇಡೀ ಉಲ್ಟಾ ಹಾಕಿದ್ದಾರೆ. ಸೊ ಗಾಯ್ಸ್ ನನ್ನ ಅಮ್ಮ ಹಾಕಿ ಆಯ್ತು. ಈಗ ಅಪ್ಪ ಸಹ ಹಾಕಿ ಆಗಿದೆ. ಸೊ ಗಾಯ್ಸ್ ಈಗ ನಾವು ಹೋಗ್ತಾ ಇದ್ದೇವೆ. ಈಗ ನಾವು ಬೋಟಿಗೆ ಹತ್ತಲಿಕ್ಕೆ ಆಯಿತು. ನಮ್ಮ ಬೋಟ್ ಸಕೋಲಿಯಲ್ಲಿ ರೆಡಿ ಉಂಟು. ಈ ಜನರಿರುವ ಬೋಟ್, ಈ ಬೋಟ್ ಅಲ್ಲ ಗಾಯ್ಸ್,
ಈಗ ಆಯಿತು. ನನ್ನ ಅಪ್ಪ ಫಸ್ಟಿಗೆ ಅಂತ ಆಯಿತು. ಅಪ್ಪ ಫಸ್ಟಿಗೆ ಹತ್ತಿದ್ದಾರೆ, ಲೀಡರ್ ನಮ್ಮ ಅಪ್ಪ. ಈಗ ಗಾಯ್ಸ್ ಈಗ ನಾನು ಹತ್ತಿದ್ದು ಕ್ಯಾಮರಾ ಕೊಡ್ತಾ ಇದ್ದೇನೆ, ಅಪ್ಪಚ್ಚಿ ಹತ್ತಿರ. ಸೊ ಗಾಯ್ಸ್ ಈಗ ನಾನು ಸಹ ಹತ್ತಿದ್ದೇನೆ. ಯೊಬು ಗೈಸ್ ಇದು ಹತ್ತಿದಾಗೆ ಇಲ್ವಾ, ಸತ್ಯ ಹೇಳ್ತೀವಿ, ಒಮ್ಮೆಗೆ ನಾವೀಗ ನೀರಿಗೆ ಬಿದ್ದಿದ್ದಂತ ಆಗ್ತದೆ ಗೈಸ್. ಅಂದ್ರೆ ಅಷ್ಟು ಒಂದು ಶೇಕ್ ಆಗ್ತದೆ. ಕ್ಯಾಮರಾ ತಗೊಂಡು ನೋಡಿ ಗಾಯ್ಸ್, ಈಗ ಬೋಟಲ್ಲಿ ಕೂತ್ಕೊಂಡು ನೀರು ಕರೆಕ್ಟ್ ವ್ಯೂ ಕಾಣ್ತದೆ ಇಲ್ಲಿ. ದಟ್ಟ ಅರಣ್ಯದ ವ್ಯೂ, ನೀರಿನ ವ್ಯೂ, ಪ್ಲಸ್ ಇದು ಎಂಥದ್ದು ಕೇಜ್ ಟೈಪ್ ಭಯಂಕರವಾಗಿದೆ. ಕೇಜ್ ಇದ್ದ ಕಾರಣ ಅಮ್ಮ ಸಹ ಹತ್ತಿಯಾಗಿದೆ, ತಂದೆ ತಮ್ಮ ಎಲ್ಲರೂ ಹತ್ತಿಕೊಂಡ್ರು. ಸೊ ಗಾಯ್ಸ್ ಈಗ ನಮ್ಮ ಬೂಟ್ಸ್ ಸ್ಟಾರ್ಟ್ ಆಯಿತು. ಓಹೋ ಭಯಂಕರ ಅಂದರೆ ಫುಲ್ ಶೇಕ್ ಆಗ್ತಾ ಉಂಟು ಗೈಸ್. ವಿಡಿಯೋ ತೆಗಿಲಿಕ್ಕೆ ಸಹ ಭಂಗ ಆಗ್ತಾ ಇತ್ತಾಗ. ಇವಾಗ ಹೋಗ್ತಾ ಇದ್ದೇವೆ, ನೋಡುವ ಏನಾಗ್ತದೆ ಅಂತ. ಇಲ್ಲಿ ಅಣ್ಣ ಹೇಳಿದರು ಇಲ್ಲಿ 80+ ಮೊಸಳೆಗಳು ಉಂಟು ಅಂತ. ಸೊ ರೆಡಿಗಾದರೆ ಎಲ್ಲ ಮೊಸಳೆಗಳ ಕ್ಯಾಪ್ಚರ್ ಮಾಡ್ತೀವಿ. ಸೊ ಗೈಸ್ ಈಗ ಈ ಅಣ್ಣ ನಮ್ಮ ಡ್ರೈವರ್ ಪ್ಲಸ್ ಗೈಡ್, ಎಂಥದೇ ಇದು ಪಕ್ಷಿಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇವರೇ ಕೊಡುದು. ಸೊ ಗೈಸ್ ಏನಾಗ್ತದೆ ಅಂತ ನೋಡುವ ನಾವು ಸಹ ಈಗ. ಕಮಾನ್ ಏನಾಗ್ತಾ ಉಂಟಪ್ಪ. ಆಯಿತು ವಾಪಸ್ ಗೈಸ್. ಅಲ್ಲಿ ಸಹ ಇನ್ನೊಬ್ರು ಬೋಟ್ ಮಾಡ್ತಾ ಇದ್ದಾರೆ. ಮಗೋಳಿ ಇಲ್ಲಿ ಮೊಸಳೆ ಉಂಟು ಅಂತ ಒಂದು ಸಹ ಈಗ ಕಂಡಾಗ ಹೇಳ್ತೀನಿ. ಓ ದೇವ್ರೆ, ಇಲ್ಲಿ ಅಪ್ಪಚ್ಚಿ ಚಿಕ್ಕಮ್ಮ ಮತ್ತೆ ಗಾಯ್ಸ್ ಅಲ್ಲಿ ಮೊಸಳೆ ಉಂಟು ಅಂತ ಹೇಳಿದ್ರು. ಈಗ ನಾನು ಸಹ ಮೊಸಳೆ ಹಿಡ್ತಾ ಇದ್ದೀನಿ, ಎಲ್ಲಿ ಉಂಟಂತ ಕಾಣ್ತಾ ಇಲ್ಲ ಗಾಯ್ಸ್. ದೇವ್ರೆ ನೋಡುವ ಏನಾಗ್ತದೆ ಅಂತ. ಕೋಳಿಯಲ್ಲಿ ಒಂದು ಪಕ್ಷಿ, ಅದು ಯಾವುದೋ ಒಂದು ನೈಜೀರಿಯಾ ಪಕ್ಷಿ ಅಂತೆ ಅವರು ಹೇಳಿದ ಪ್ರಕಾರ, ಜಾತಿಯ ಪಕ್ಷಿ. ಅಗೋಳಿ ಅಲ್ಲಿ ನೋಡಿ ಮೊಸಳೆ, ಬಾಪ್ರೆ ಎದುರಿಗೆ ಆಗ್ತಾ ಉಂಟು ಗಾಯ್ಸ್. ಇದೀಗ ನಮ್ಮ ಓಟಿಗಾದ್ರೆ ಬಂದು ನಮ್ಮನ್ನೇ ತಿನ್ನುವುದಿಲ್ಲ ಅಲ್ಲ ದೇವ್ರೆ. ಉಂಟಂತ ಸಹ ಗೊತ್ತಿಲ್ಲ ಗೈಸ್, ಹಾರ್ಲಿಕ್ಕೂ ಸಹ ಗೊತ್ತಿಲ್ಲ. ಹಾರಿದ್ರೆ ಇನ್ನು ಮೊಸಳೆ. ಅಗೋಳಿ ಅಲ್ಲಿ ನೋಡಿ ಗಾಯ್ಸ್, ಇನ್ನೆರಡು ಪಕ್ಷಿಗಳು. ಅಗೋಳಿ ಎಷ್ಟು ಹತ್ತಿರದಿಂದ ಮೊಸಳೆ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್ ಗಾಯ್ಸ್. ಭಯಂಕರ ನೋಡಿ ಗಾಯ್ಸ್, ಇಲ್ಲಿ ಪಕ್ಷಿಗಳ ಒಂದು ಇಡೀ ಗುಂಪೆ ಉಂಟು ಇಲ್ಲಿ. ನೋಡುವ ಏನೆಲ್ಲ ಬಾಕಿ ಉಂಟು. ಇಲ್ಲಿಯೂ ಇನ್ನು ಪಕ್ಷಿಗಳ ಗುಂಪು. ಈ ಪಕ್ಷಿಗಳು ಆಸ್ಟ್ರೇಲಿಯಾದಿಂದ ಬರುವುದಂತ ಹೇಳಿದ್ರು. ಆಸ್ಟ್ರೇಲಿಯಾದಿಂದ ಡಿಸೆಂಬರ್ ಟು ಏಪ್ರಿಲ್ ಅಂತ ಇವರ ಇದು ಈಚೆ ಬರುವ ಸೀಸನ್, ಮತ್ತೆ ಇವರ ಸೀಸನ್ ಅಲ್ಲ. ಈಗ ನಾವು ವಾಪಸ್ ಆಚೆ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್ ಈ ಪಕ್ಷಿಗಳು ನೈಜೀರಿಯಾದಿಂದ ಬರುದಂತೆ. ಇವರು ಇದು ಓಪನ್ ಬರ್ಡ್ಸ್ ಅಂತೆ, ಯಾಕಂದ್ರೆ ಇವರ ಓಪನ್ ಬಿಗ್ ಬರ್ಡ್ಸ್, ಯಾಕಂದ್ರೆ ಇವರ ಬೀಕಿನ ನಡುವೆ ಗ್ಯಾಪ್ ಉಂಟು ಗಾಯ್ಸ್. ಇವರ ಸೀಸನ್ ಸಹ ಸೇಮ್ ಡಿಸೆಂಬರ್ ಟು ಏಪ್ರಿಲ್. ನೈಜೀರಿಯಾದಿಂದ ಬರುದು ಅಲ್ಲಿ, ನೈಜೀರಿಯಾ ಅಲ್ಲ ಸಾರಿ ಗೈಸ್, ಇದು ರಷ್ಯಾದಿಂದ ಬರುದು. ಇವರ ಈ ಬೀಕ್ ಉಂಟಲ್ಲ, ಆ ಬೀಕಿನ ಹಾಗೆ ಗೋಲಿಯಲ್ಲಿ ಝೂಮ್ ಮಾಡಿ ವಾಪಸ್ ಮೊಸಳೆ. ಈಚೆ ಸೈಡ್ ಪಕ್ಷಿ, ಈಚೆ ಸೈಡ್ ಮೊಸಳೆ. ಏನಾಗ್ತದಂತ ಕ್ರೊಕೊಡೈಲ್. ಬಾಪ್ರೆ ಎದಕ್ಕಾಗ್ತಾ ಉಂಟು ಗೈಸ್. ಈಚೆ ಬಂದು ನಮಗೆ ಕಚ್ಚುವುದಿಲ್ಲ ಅಲ್ಲ, ಯಾಕೆಂದ್ರೆ ನೀರಿಗೆ ಹಾರ್ಲಿಕ್ಕೂ ಗೊತ್ತಿಲ್ಲ ಗೈಸ್. ದೇವ್ರೆ ನೋಡಿ ನೋಡಿ, ಇಲ್ಲೇ ಉಂಟು ಮೊಸಳೆ. ಈಚೆ ಸೈಡ್ ಇಲ್ಲಿ ಮೊಸಳೆ, ಅದರ ಆಚೆ ಸೈಡ್ ಹಿಂದುಗಡೆ ಪಕ್ಷಿ ಉಂಟು ಗೈಸ್. ಪಕ್ಷಿ ಹಾರ್ಲಿಕ್ಕೆ ಸಹ ರೆಡಿ ಆಗ್ತಾ ಉಂಟು, ಹೆದರಿಕೆ ಆಗ್ತಾ ಉಂಟು. ಸುಮಾರು ಹತ್ರ ಬಂದಿದೆ ಮೊಸಳೆ ಹತ್ರ, ಮುಳುಗಿತಾ ಅಂತ ಹೆದರಿಕೆ ಆಗ್ತಾ ಉಂಟು. ಮೊಸಳೆ ಹತ್ತಿರ ಬರೋಗಳೇ ಸಿಕ್ಕಿದ ಸಮ ಫೋಟೋ ತೆಗಿತಾ ಇದ್ದಾರೆ, ನೋಡಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಆಗ್ತಾರ ಅಂತ. ಗೈಸ್ ಅಲ್ಲಿ ಮೊಸಳೆ ಮೂವ್ ಮಾಡ್ಕೊಂಡು ಗೈಸ್ ಹೋಗ್ತಾ ಉಂಟು. ಹೀಗೆ ಹೋಗ್ತಾ ಹೋಗ್ತಾ ನಮ್ಮ ಹತ್ತಿರ ಬಾರದಿದ್ರೆ ಸಾಕು. ಇದು ನೈಜೀರಿಯಾದಿಂದ ಬರುವ ಬರ್ಡ್ಸ್ ಅಂತೆ. ಇದು ಸ್ವಲ್ಪ ಬಾತುಕೋಳಿ. ಇಲ್ಲಿ ಸಹ ನಡುವೆ ಅಗೋಳಿ ಅಲ್ಲಿ ನೋಡಿ, ಆಮೇಲೆ ಒಂದು ಇದು ಪಕ್ಷಿ, ಇದು ಸಹ ನೋಡಕ್ಕೆ ಅದೇ ನೈಜೀರಿಯಾದ ಟೈಪ್. ಇದರ ಅಷ್ಟು ಮೇಲೆ ಕುತ್ಕೊಂಡಿದ್ದಾರೆ ಗೈಸ್. ಈಗ ಅಲ್ಲಿ ನೋಡಿ ಪಕ್ಷಿ, ಈಚೆ ಸೈಡ್ ನೋಡಾಗೆ ಒಂದು ಮೊಸಳೆ ಗೈಸ್. ಹೌದು ಶಬ್ದ ಬರ್ತಾ ಇತ್ತು. ಪಕ್ಷಿ ಇದೆ, ಇಲ್ಲಿ ಎರಡು ಬೇರೆ ಬೇರೆ ಜಾತಿಯ ಪಕ್ಷಿಗಳು ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಓ ಗಾಯ್ಸ್ ಇಲ್ಲಿ ಇಡೀ ದೊಡ್ಡ ಗುಂಪೆ ಉಂಟು ಪಕ್ಷಿಗಳ. ನೋಡಿ ಎಷ್ಟು ಚೆಂದಾಗಿರ್ತದೆ ಅಂತ.
ನೀವು ಸಹ ಗಾಯ್ಸ್ ಒಮ್ಮೆ ರಂಗಳಿ ತಿಥಿಗೆ ಬನ್ನಿ ಗಾಯ್ಸ್. ಗಾಯ್ಸ್ ಈಗ ಮೊಸಳೆ ನೀರಿನಿಂದ ಎದ್ದು ಐಲ್ಯಾಂಡ್ ಹತ್ತಿದೆ ಗಾಯ್ಸ್. ಬಾಪ್ರೇ ಗಾಯ್ಸ್, ಅದರ ಕೆಳಗಡೆ ಇನ್ನೊಂದು ಮೊಸಳೆ. ಈಗ ಇಲ್ಲಿ ಇನ್ನೊಂದು ಪಕ್ಷಿಗಳು ಕಾಣ್ತಾ ಇವೆ ನಮಗೆ, ಸುಮಾರು ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ಒಟ್ಟಿಗೆ ಮಿಕ್ಸ್ ಆಗಿದೆ ಗೈಸ್. ಎಲ್ಲ ಕಷ್ಟ ಯಾವ ಯಾವ ಜಾತಿ ಅಂತ ಗಾಯ್ಸ್. ಇಷ್ಟು ಹತ್ತಿರದಿಂದ ಒಂದು ಮೊಸಳೆ ಭೇಟಿ ಆಡಲಿದೆ ಈ ಒಂದು ಪಕ್ಷಿಯ. ನೋಡುವ ಗೈಸ್, ಈಗಲೇ ಅದರ ನೋಡಿ ಗೈಸ್. ಇದು ನೋಡಾಗ ಒಂದು ಈಗಲ್ ಕನ್ನಡದಲ್ಲಿ. ಸೊ ಗೈಸ್, ಈಗ ನಾವು ಹೊರಗಡೆ ಬಂದಾಗಿದೆ. ಈಗ ಲೈಫ್ ಜಾಕೆಟ್ ವಾಪಸ್ ಕೊಡಬೇಕಂತೆ. ಸೊ ಈಗ ನಾವು ಕೊಡ್ತಾ ಇದ್ದೇವೆ ಲೈಫ್ ಜಾಕೆಟ್ ವಾಪಸ್ ರಿಟರ್ನ್. ಇದರ ತೆಗಿಲಿಗೂ ಸಹ ಭಯಂಕರವಾಗಿ ಉಂಟು ಗೈಸ್. ಈಗ ಆಯ್ತು ಗೈಸ್. ಸೊ ಈಗ ನಾವು ಹೋಗ್ತಾ ಇದ್ದೇವೆ ಹೀಗೆ ನೋಡ್ಲಿಕ್ಕೆ ಬೋರ್ ಆಯ್ತು. ಸೊ ಈಗ ಐಸ್ ಕ್ರೀಮ್ ತಿನ್ಬೇಕಂತ ಅಪ್ಪನ ಹತ್ರ ಅಮ್ಮ ಹಠ ಮಾಡಿದ್ದೇನೆ. ಅಪ್ಪ ಆಯ್ತು ಅಂತ ಹೇಳಿದ್ರು. ಸೊ ಗೈಸ್, ಈಗ ಅಮ್ಮನ ನಡುವಲ್ಲಿ ಅಮ್ಮನ ಬ್ಯಾಗ್ಗೆ ಮಾಯ ಆಯಿತು. ತೊಂದರೆ ಇಲ್ಲ. ಈ ಹೊಟ್ಟೆಯಲ್ಲಿ ಸುಮಾರು ಮೀನುಗಳು ಸಹ ಇವೆ ಗೈಸ್ ನೋಡಿ. ಅಂದ್ರೆ ಈ ಮೊಸಳೆಗಳು ಬರೇ ಇದು ಏನು ಇದರನ್ನು ತಿನ್ನುವುದಿಲ್ಲ, ಏನು ಪಕ್ಷಿಗಳು ಪ್ಲಸ್ ಮೀನುಗಳೇ ಎರಡರನ್ನು ಭೇಟಿ ಮಾಡ್ತಾರೆ ಗೈಸ್. ಒಟ್ಟು ಭಯಂಕರ ಚಂದ ಉಂಟು ಈ ರಂಗನ ತಿಟ್ಟು. ಈಗ ನನ್ನ ಹಠಕ್ಕೆ ಫಲ ಸಿಕ್ಕಿದೆ ಗೈಸ್. ಅಪ್ಪ ನನಗೆ ಐಸ್ ಕ್ರೀಮ್ ತೆಗೆದು ಕೊಟ್ಟರು, ಮ್ಯಾಂಗೋ ಐಸ್ ಕ್ರೀಮ್ ಗೈಸ್. ಭಯಂಕರ ಟೇಸ್ಟಿ ಉಂಟು ಗೈಸ್. ಅಪ್ಪ ಸಹ ತಿಂತಾ ಇದ್ದಾರೆ. ಅಪ್ಪ ಇಡೀ ಮರವನ್ನೇ ನೋಡಿ ಬಾಕಿ. ಭಯಂಕರ ಟೇಸ್ಟ್ ಉಂಟು ಗೈಸ್. ಐಸ್ ಕ್ರೀಮ್ ಸತ್ಯ ಹೇಳ್ತಾ ಇದ್ದೀನಿ, ಟಾಪ್ ಕ್ಲಾಸ್ ಇತ್ತು. ಈಗ ನನ್ನ ಅಪ್ಪ ಸಹ ತಿಂತಾ ಇದ್ದಾರೆ. ಅಪ್ಪನಿಗೂ ಸಹ ಬಚ್ಚಿದೆ ಅಂತೆ. ಅಪ್ಪನಿಗೂ ಸಹ ಒಂದು ವಂಡರ್ಫುಲ್ ಟ್ರಿಪ್ ಅಂತ ಅಪ್ಪ ಹೇಳ್ತಾ ಇದ್ರು. ಅಪ್ಪಚ್ಚಿ ಸಹ ಚಿಕ್ಕಮ್ಮ ಸಹ ಹೇಳಿದ್ದಾರೆ ಇದು ವಂಡರ್ಫುಲ್ ಟ್ರಿಪ್, ಇನ್ನೊಂದ್ಸಲ ಬರಬೇಕು ಅಂತ. ತಂಗೆ ಸಹ ಇಬ್ರು ಸಹ ಬಿಸಿ ಇದ್ದಾರೆ ತಿನ್ಲಿಕ್ಕೆ. ಅವರಿಗೂ ಸಹ ಭಾರಿ ಇಷ್ಟ. ಅವರಿಗೆ ಮ್ಯಾಂಗೋ ಫ್ಲೇವರ್ ಅಂದ್ರೆ ಭಾರಿ ಇಷ್ಟ. ಒಟ್ಟು ಗೈಸ್, ಈಗ ಅಲ್ಲಿ ಒಂದು ಅಂಗಡಿ ಉಂಟು, ಶಾಪಿಂಗ್ ಮಾಡ್ಬೇಕಂತ ನನ್ನ ಮನಸ್ಸುಂಟು, ನನಗೂ ಸಹ ಅಮ್ಮನಿಗೂ. ಅಪ್ಪ ಬೈತಾ ಇದ್ದಾರೆ ಗೈಸ್, ಆದರೂ ತೊಂದರೆ ಇಲ್ಲ. ಈಗ ನಾನು ಬಂದಿದ್ದೇನೆ ಗ್ಲಾಸ್ ಬ್ರಿಡ್ಜಲ್ಲಿ. ಇದು ಅಡಿಗೆ ಅಷ್ಟೆಂತ ಚೆಂದ ಇಲ್ಲ ಅಂದರೆ ಕಾಣ್ತಾ ಇಲ್ಲ, ಆದರೂ ತೊಂದರೆ ಇಲ್ಲ ಗೈಸ್. ಹೆದರಿಕೆ ಆಗ್ತಾ ಇದ್ದೆ, ಬೀಳ್ತದೆ. ನೀವು ಚಾನಲ್ ಹೊಸ ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.